ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಕ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಮಾರ್ಕ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಮಾರ್ಕ್ ಮೂವಿಯಲ್ಲಿ ನಿಶ್ವಿಕಾ ನಾಯ್ಡು ಅವರಾಗಿರ್ಬೋದು ಮತ್ತು ಕಿಚ್ಚ ಸುದೀಪ್ ಅವರಾಗಿರ್ಬೋದು ಮತ್ತು ಡ್ರ್ಯಾಗನ್ ಮಂಜು ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮಾರ್ಕ್ ಮೂವಿಯು ಮೇನಾಗಿ ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಆಗಿದೆ ಅಂತಾರೆ ಕನ್ನಡದಲ್ಲಿ ತೆರೆಗೊಂಡಿದೆ ಮತ್ತು ತಮಿಳಿನಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ತೆಲುಗಿನಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮಾರ್ಕ್ ಮೂವಿಯ ಬಜೆಟ್ ಇನ್ನೂ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಮತ್ತು ಈ ಕಲೆಕ್ಷನ್ ನೋಡೋದಾದರೆ ಸುಮಾರು 65 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಮಾಧ್ಯಮದಲ್ಲ ಕೂಡ ಸದ್ದು ಬರ್ತಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಸ್ಟೋರಿ ಆಗಿರ್ಬೋದು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಕಿಚ್ಚ ಸುದೀಪ್ ಅವರ ನಟನೆ ಅಂತ ಕೂಡ ಸಖತ್ತಾಗಿ ಒಂದು ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಡ್ರ್ಯಾಗನ್ ಮಂಜು ಅವರು ಕೂಡ ಈ ಮೂವಿಯಲ್ಲಿ ಸಖತ್ತಾಗಿ ಎಂಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ನಿಶ್ವಿಕಾ ನಾಯ್ಡು ಅವರು ಕೂಡ ಈ ಮೂವಿಯಲ್ಲಿ ಒಂದು ಆಲ್ಬಮ್ ಸಾಂಗನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಅಂತಾರೆ ಈ ಮಾರ್ಕ್ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಸುದೀಪ್ ಅವರು ಒಂದು ಕೆಲಸದಲ್ಲಿ ಒಂದು ಭಾಗವಹಿಸಿರ್ತಾರೆ ಅಂತಾರೆ, ಪೊಲೀಸ್ ಕೆಲಸದಲ್ಲಿ ಅವರು ಭಾಗವಹಿಸಿರ್ತಾರೆ. ಅವ್ರಿಗೇನೇನೋ ರಿಟೈರ್ಡ್ ಆಗೋ ಟೈಮ್ ಬಂತು ಅಂತಂದರೆ ಈ ಊರಿಂದ ಬೇರೆ ಊರಿಗೆ ರಿಟೈರ್ಡ್ ಆಗಿ ಮತ್ತು ಕೆಲಸಕ್ಕೆ ಇನ್ನೇನು ಹೇಳಬೇಕಾಗಿತ್ತು. ಅಲ್ಲಿ ಆಪೋಸಿಟಾಗಿ ಒಬ್ಬರು ಎಲೆಕ್ಷನಲ್ಲಿ ನಿಂತಿರ್ತಾರೆ ಗೈಸ್. ಆ ಎಲೆಕ್ಷನಲ್ಲಿ ನಿಂತಿದ್ದಾಗ ಏನಾಗುತ್ತೆ ಅಂತಾರೆ, ಆ ಎಲೆಕ್ಷನ್ ಪಾರ್ಟಿ ಏನು ಮಾಡ್ತಿರ್ತಾನೆ, ಮಕ್ಕಳನ್ನೆಲ್ಲ ಕೂಡ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅಂತಾರೆ. ಕಿಡ್ನ್ಯಾಪ್ ಮಾಡ್ಕೊಂಡು ಎಲ್ಲೆಂದ್ರ ಕಡೆ ಅಲ್ಲಿ ಸಾಯಿಸೋದು ಮತ್ತು ಎಲ್ಲದ್ರ ಕೂಡ ಮಾಡ್ತಾ ಇರ್ತಾರೆ. ಮತ್ತು ಇವ್ರಿಗೆ ಬೇಕಾಗಿರೋರು ಅಷ್ಟು ಜನ ಒಂದು ಎಲೆಕ್ಷನಲ್ಲಿ ನಿಂತಿರ್ತಾರೆ ಅಂತಾರೆ. ಇವ್ರಿಗೆ ಬೇಕಾಗಿರೋ ರಿಲಯನ್ಸನ್ನು ಅವರು ಸೋತ್ಬಿಟ್ಟಿರ್ತಾರೆ ಮತ್ತು ಅವರು ಕೂಡ ಗೆದ್ದಿರ್ತಾರೆ. ಪುನಃ ನೆಕ್ಸ್ಟ್ ಎಲೆಕ್ಷನಲ್ಲಿ ನಡಿಬೇಕಾಗಿರುತ್ತೆ. ಅವಾಗ ಏನು ಮಾಡ್ತಾರೆ, ಓಟು ಕಡಿಮೆ ಬರಲಿ ಅಂತ ಕೂಡ ಏನು ಮಾಡ್ತಾರೆ, ಮಕ್ಕಳನ್ನೆಲ್ಲ ಕೂಡ ಕಿಡ್ನ್ಯಾಪ್ ಮಾಡೋದು ಮತ್ತು ಪೇರೆಂಟ್ಸ್ಗೆಲ್ಲ ಕೂಡ ತೊಂದರೆ ಕೊಡೋದು, ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿದ್ದೀವಿ ಈ ರೀತಿ ಬೆದರಿಕೆ ಆಗ್ತಿರ್ತಾರೆ ಅಂತ ಕೂಡ ಕಿಚ್ಚ ಸುದೀಪ್ ಅವ್ರಿಗೆ ಮಾಹಿತಿ ಬರುತ್ತೆ. ಅಲ್ಲಿ ಏನು ಮಾಡ್ತಾನೆ, ಅಲ್ಲಿ ಮಾರ್ಕ್ ಅವರು ಕೂಡ ಎಂಟ್ರಿಯನ್ನು ಕೊಡ್ತಾರೆ ಅಂತಾರೆ. ಮಾರ್ಕ್ ಅಂತ ಅಂದರೆ ಸುದೀಪ್ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಎಂಟ್ರಿಯನ್ನು ಕೂಡ ಕೊಟ್ಟು ಅಲ್ಲಿ ಮಕ್ಕಳುಗಳು ಯಾರು ಕಿಡ್ನ್ಯಾಪ್ ಆಗಿದ್ದಾರೆ ಮತ್ತು ಅವ್ರು ಎಷ್ಟು ಇದ್ದಾರೆ ಅಂತ ಕೂಡ ಒಂದು ಲೆಕ್ಕವನ್ನು ತಗೋತಾರೆ. ಮತ್ತು ಅಲ್ಲಿ ಕರ್ಕೊಂಡು ಕೂಡ ಬರ್ತಾರೆ. ಅಲ್ಲೇ ಏನು ಮಾಡ್ತಾರೆ, ಅಜಯ್ ಮಾರ್ಕಂಡೆ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಅಜಯ್ ಮಾರ್ಕಂಡೆ ಅಂತಂದರೆ ಅವರೇ ವಿಲನ್ ಆಗಿರ್ತಾರೆ ಗೈಸ್. ಆ ವಿಲನ್ ಅವ್ರು ಏನು ಮಾಡ್ತಾರೆ, ನೀನು ಅದೆಂಗೋ ಮಕ್ಕಳುಗಳನ್ನ ಬಿಡಿಸ್ಕೊಂಡು ಬರ್ತೀಯ, ನೀನು ಬಾ ಅಂತ ಕೂಡ ಸುದೀಪ್ ಅವ್ರಿಗೆ ಒಂದು ಸವಾಲನ್ನು ಹಾಕ್ತಾರೆ. ಆ ಸವಾಲನ್ನು ಹಾಕ್ತಾಗ ಏನಾಗುತ್ತೆ, ಇಬ್ಬರ ಮಧ್ಯೆ ಒಂದು ಫೈಟಿಂಗ್ ಆಗುತ್ತೆ. ಮತ್ತು ಅಲ್ಲಿ ಕೂಡ ಅಲ್ಲಿ ಪಾರ್ಟಿ ಇರ್ತಾರೆ, ಪಾರ್ಟಲ್ಲಿ ಕೂಡ ಒಂದು ಸಾಂಗ್ ಹಾಕ್ತಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಮಾರ್ಕ್ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.